ಓಕೆ. ಭಾಗ 4ರಲ್ಲಿ ಕೊಪ್ಪಳದ ಮುರುಳಿಯವರ ಬಗ್ಗೆ ಮಾತು ನಡೆದಿತ್ತು. ಕೊಪ್ಪಳ ಮುರುಳಿ ಅಂತಕ್ಕಂಥ ಹೆಸರು ನಾನು ಮೊದಲಿಂದಾನು ಕೇಳಿದ್ದೆ, ಬಟ್ ನೋಡಿರಲಿಲ್ಲ. ಅವ್ರ ಡ್ಯಾನ್ಸ್ ಬಗ್ಗೆ ಬಹಳ ಜನ ಹೇಳಿದರು, ಅವ್ರ ಪಾತ್ರಗಳ ಬಗ್ಗೆನೂ ಹೇಳಿದ್ರು. ನಾನು ನೋಡಿರಲಿಲ್ಲ ಅಂದ್ರೆ ಈಗಲೂ ಕೂಡ ನೋಡಿಲ್ಲ, ಇಲ್ಲಿ ಇವತ್ತಿನ ಈ ಕ್ಷಣದವರೆಗೂ ನೋಡಿಲ್ಲ. ತೀರ್ಹೋದ್ರ, ಅವರ ಆತ್ಮಕ ಶಾಂತಿ ಸಿಗ್ಲಿ. ಕೊಪ್ಪಳ ಮುರುಳಿಯವರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ಕೊಪ್ಪಳ ಮುರುಳಿಯವರ ಬಗ್ಗೆ ಒಂದು ಅದ್ಭುತವಾದ ಕಲಾವಿದ, ಆಮೇಲೆ ಒಳ್ಳೆ ಹಾಡುಗಾರಿಕೆ, ಒಳ್ಳೆ ಡ್ಯಾನ್ಸರ್. ಈ 3 ಅವ್ರ ಪಾತ್ರಗಳನ್ನು ಅಷ್ಟೇ ಲೀಲಾಜಾಲವಾಗಿ ಮಾಡಬಲ್ಲರು. ಅವರಲ್ಲಿ ಕಂಡೆ ನಾನು ಅದ್ಭುತ ಕಲಾವಿದ. ಆಮೇಲೆ ಆ ಕೊಪ್ಪಳ ಮುರುಳಿಗೆ ಹೋಲಿಕೆ ಆಗತಕ್ಕಂಥದ್ದು ಸ್ವಲ್ಪ ಎಡಬಲನಾರ ಆಗಲಿ, ಮತ್ತೆ ಯಾರಾದ್ರೂ ಆ ಥರದ ಕಲಾವಿದರು? ನಾನು ಅಲ್ಲಿ ಬಂದಾಗ ಸಂಜೀವಪ್ಪಣ್ಣ ಗಬ್ಬೂರ್ ಅವರಿದ್ರು, ಹಿರಿಯ ಕಲಾವಿದರು, ದೊಡ್ಡವರು. ಅವರು ವಿಪಕ್ಷ ಅಜ್ಜವರು, ಅವರು ಸ್ತ್ರೀ ಪಾಠ ಮಾಡ್ತಿದ್ರು, ಅವರು ದೊಡ್ಡ ಕಲಾವಿದ್ರೆ. ಬೆನಾಳದ ಅಜ್ಜವ್ರು, ಅವರು ದೊಡ್ಡ ಕಲಾವಿದ್ರೆ. ಬಟ್ ಯರಂಗ್ಲಿ ಶಿವಣ್ಣ ಅಂತೇಳಿ ಅವ್ರ ಬಗ್ಗೆ ನಾನು ಕೇಳಿದ್ದೆ, ನೋಡಿರ್ಲಿಲ್ಲ. ಬಟ್ ಪುಣ್ಯತಿಥಿಯಲ್ಲಿ ಅವ್ರನ್ನ ಡ್ರೆಸ್ ನಲ್ಲಿ ನೋಡಿರ್ಲಿಲ್ಲ, ಒಳಗೆ ನಾರ್ಮಲ್ ವಾಗಿ ನೋಡಿದೆ. ಅವರು ನನಗೆ ಕೆಲವೊಂದು ಹೇಳಿದ್ರು, ರಂಗಭೂಮಿಯಲ್ಲಿ ಈ ತರ ಇರಬೇಕು, ಈ ತರ ಮಾಡಬೇಕು, ಹಿಂಗಂತೇಳಿ ಕಂಪನಿ ಬಗ್ಗೆ ವಿವರಣವಾಗಿ ಪುಣ್ಯತಿಥಿಯಲ್ಲಿ ಬೆಟ್ಟಾದಾಗ ಹೇಳಿದ್ರು. ಅವ್ರನ್ನ ಕಂಡೆ. ಮುದೇನಗುಡಿ ಶಿವಾಜ್ಜನ ಪಾತ್ರವನ್ನು ನೋಡಿದೆ, ಅವ್ರು ಮಾಡಿದ್ರು ಮಲ್ಲಮ್ಮನ ಪಾತ್ರ. ವಯಸ್ಸಾಗಿತ್ತು, ಅದ್ಭುತ ಚೆಲುವ, ಸಾಕ್ಷಾತ್ ಪಂಡ್ರಾಬಾಯಿ ನೋಡಿದಂಗೆ ಆಗ್ತಿತ್ತು. ಶಿವಣ್ಣ ಆಗಲಿ, ಶಿವಯ್ಯಜ್ಜ, ಮುದೇನಗುಡಿ ಶಿವಜ್ಜ, ಮಲ್ಲಮ್ಮನ ಪಾತ್ರ ಬುಟ್ಟಿ ಹೊತ್ಕೊಂಡು ಬಂದ್ಬಿಟ್ರೆ ಸಾಕ್ಷಾತ್ ಧರೆಗಿಳಿದ ಮಲ್ಲಮ್ಮ, ಹೇಮರೆಡ್ಡಿ ಮಲ್ಲಮ್ಮನೇ. ಆಮೇಲೆ ಈ ಎಷ್ಟು ವರ್ಷ ಆಯ್ತು ನಿಮ್ಗೆ ಅಜ್ಜಾರ್ ಕಂಪ್ನಿನಲ್ಲಿ ಸೇರ್ಕೊಂಡು? 33 ವರ್ಷ ಆಯ್ತು. 33 ವರ್ಷ ಆಯ್ತು. ಈ 33 ವರ್ಷದಲ್ಲಿ ಮತ್ತೆ ಇನ್ನು ಬಂದು ಹೋಗಿರ್ತಕ್ಕಂಥ ಕಲಾವಿದರು ಯಾರ್ಯಾರನ್ನ ಈ ಒಂದು ವೇದಿಕೆ ಮುಖಾಂತರ ನೆನಪು ಮಾಡ್ಕೋತೀವಿ? ಬಂದು ಹೋದಂತ ಆಗ ನಾಯಿದ್ದಂತ ಅತಿರಥ ಅಲ್ಲ, ಈ 33 ವರ್ಷದಲ್ಲಿ ಬಹಳ ಜನ ಬಂದ್ರು, ಬಹಳ ಜನ ಹೋದ್ರು, ಕೆಲವರು ಅದಾರ, ಕೆಲವರು ತೀರ್ ಹೋಗ್ಯಾರ. ಮೊದಲನೇದಾಗಿ ತೀರ್ ಹೋಗಿರ್ತಕ್ಕಂಥ ಯಾವ್ಯಾವ ಕಲಾವಿದರು ನಿಮ್ಮ ನೆನಪಿಗೆ ಬರ್ತಾರೆ? ಚಿದಾನಂದ, ಅಬ್ಬಿಗೇರಿ, ರತ್ನ, ಅಜ್ಜರ ಕಂಪನಿಯಲ್ಲಿ ಒಂದು ರತ್ನ. ಎಂತ ಪಾತ್ರಗಳು ಮಾಡಿದ ನಮ್ಮಪ್ಪ ಪುಣ್ಯಾತ್ಮ. ಸೇಮ್ ಲೀಲಾವತಿ, ಲೀಲಾವತಿ. ಮತ್ತೆ ಅವರು ಸಂಜೀವಪ್ಪಣ್ಣ ಗಬ್ಬೂರು, ಮುರುಳಿ, ನಾ ಇದ್ದಾಗ ಬಂದಂತ ಸಂಗಮೇಶ್ ಕುಪ್ಪಗಡ್ಡಿ, ತೋಳ್ಮಟ್ಟಿ, ಅವರೆಲ್ಲ ಇದ್ರು. ಆಮೇಲೆ ನಾವು ಬಂದಿವಿ. ಅದೇ ನಾ ಬಂದು ಒಂದು 2-3 ವರ್ಷ ಅಂತ ನಮ್ಮ ಬಾಬು ಸಾಲಳ್ಳಿ ಅವರು ಬಂದು ಹೋಗಿದ್ರಂತೆ, ಕಂಪನಿಯಲ್ಲಿ ಇರ್ಲಿಲ್ಲ. ನಾನು ಬಂದ ನಂತರ ಮತ್ತೆ 2 ವರ್ಷಕ್ಕೆ ಬಂದ್ರು ಅವರು. ಆಮೇಲೆ ಸೋಮು ಜಮಖಂಡಿ, ಅವರು ಒಳ್ಳೆ ನಾರ್ಮಲ್ ಕಲಾವಿದ್ರ ಆದ್ರೂ ಒಳ್ಳೆ ಹೆಸರು ಮಾಡ್ಕೊಂಡಿದ್ರು. ಅವರು ಡ್ಯಾನ್ಸು ಗೀನ್ಸು ಎಲ್ಲ ಮಾಡ್ಕೊಂಡಿದ್ರು. ಸೇವೆ ಮಾತ್ರ ಯಾರಿಲ್ದಾಗ ಅವರೇ ನಡೆಸ್ತಿದ್ರು ಸ್ತ್ರೀ ಪಾತ್ರ. ಅವರು ಒಳ್ಳೆ ಸ್ತ್ರೀ ಪಾತ್ರ ಮಾಡಿದ್ರು. ಇಷ್ಟಿದ್ರು ಆಗ. ಅದಾದ ನಂತರ ನಾನು ಬಂದ 15 ವರ್ಷಕ್ಕ ಫಸ್ಟ್ ಭಾಷಾ ಹುಬ್ಳಿ ಡ್ಯಾನ್ಸರ್ ಒಬ್ರು ಬಂದ್ರು. ಆ ನಂತರ ಮಾದೇವ ಹೊಸೂರು ಅವರು ಬಂದ್ರು. ಅವ್ರು ಹೆಂಗ್ ಬಂದ್ರು, ಬಾಬಣ್ಣವ್ರಿಗೆ ಅವ್ರಿಗೆ ಭೇಟಿಯಾಗಿ ಬೇವೂರು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ಹುಡುಗ ಪರಿಚಯ ಮಾಡಿಕೊಟ್ಟಿದ್ದನಂತೆ ಮಾದೇವ್ ಅವ್ರನ್ನ. ಇವರು ಅಲ್ಲಿ ಕುಷ್ಟಗಿ ಕ್ಯಾಂಪ್ ಇತ್ತು ನಮ್ದು. ಕುಷ್ಟಗಿ ಕ್ಯಾಂಪ್ ಅಲ್ಲ, ಬಾಗಲಕೋಟೆ ಹತ್ರ ಬೇವೂರು. ಆ ಊರು ಹುಡುಗ ಮಾದೇವ್ಗ ಬಾಬಣ್ಣಗೆ ಪರಿಚಯ ಮಾಡಿಕೊಟ್ರು. ಅವತ್ತೇ ಕರ್ಕೊಂಡು ಬಂದಿದ್ದ ಬಾಬು ನಮ್ಮ ಕಂಪನಿಗೆ. ಕರ್ಕೊಂಡ್ ಬಂದಾಗ ಅವತ್ತು ನಾಟಕ ನೋಡಿ 2004ನಲ್ಲಿ ಬಂದ್ರು. ಅದೇ ವರ್ಷನೇ ಜೂನಿಯರ್ ಪೂಜಾ ಗಾಂಧಿ, ಜಗದೀಶ್ ಮಾಬಳ ಅದೇ ವರ್ಷ ಬಂದ್ರು. ಅವ್ರು ಬಂದ ಮೇಲೆ ನಾನು 15 ವರ್ಷ ಹೀರೋನಾಗಿ ಮಾಡಿದೆ. ಅವ್ರು ಬಂದಂತ 8 ವರ್ಷನೂ ಮಾಡಿದೆ. ಬಟ್ ಅಕ್ಕ ಮಾದೇವಿ ಪಾತ್ರಕ್ಕ ವಿರೂಪಾಕ್ಷ ಅಜ್ಜರು ರಾಂಪುರ್ ಆಲ್ಮೆಟ್ಟೆ ಹತ್ರ 2000 ಒಳಗೆ ಹೂವಿನಿಪ್ಪರಿಗೆ, ದೇವರಿಪ್ಪರಿಗೆ, ಗೊಳಸಂಗಿ, ಆಮೇಲೆ ರಾಂಪೂರು, ಆಮೇಲೆ ನರಗುಂದ, ಕೊಣ್ಣೂರು, ಇವೆಲ್ಲ ನಾನೇ ಅಕ್ಕಮಾದೇವಿ ಪಾತ್ರ ಮಾಡಿದೆ. ಮಾಡಿಸಿದ್ರು ವಿರೂಪಾಕ್ಷ ಅಜ್ಜರು. ನನಗೆ ಅವ್ರು ಸ್ವಲ್ಪ ದಿನ ಆದ್ಮೇಲೆ ನನಗೆ ಯಾಕೋ ಆ ಪಾತ್ರ ನಾನು ಬ್ಯಾಡರಿ ಯಾರು ಕೂಡ ಮಾಡಿಸ ಅಂತ ನಾನೇ ಹೇಳಿದೆ.
ನಾವೆಲ್ಲರೇ ಮಾಡಲ್ಲ ನಾನು ಕಂಟಿನ್ಯೂ. ಯಾಕಂದ್ರೆ ಅಕ್ಕ ಮಾದೇವಿ ಸ್ಟಾರ್ಟ್ ಆಗಿ ಲಾಸ್ಟ್ ಮಲ್ಲಮ್ಮವರೆಗೂ ಎಲ್ಲಾ ನಾಟಕದಲ್ಲಿ ನಾನೇ ಕಥನಾಯಕಿ, ನಾನೇ ಖಳನಾಯಕಿ. ಹಾ. ಒಂದು ವರ್ಷ ಬಿಟ್ಟು 2 ವರ್ಷ ಒಂದೊಂದು ಕ್ಯಾಂಪು. 2 ವರ್ಷ ನಾವು ಊರಿಗೆ ಬಿಡ್ತಿರ್ಲಿಲ್ಲ. ಅದಕ್ಕೆ ನಾನೇನು ಹೇಳಿದೆ, ಅಕ್ಕ ಮಾದೇವಿ ಯಾರ ಜೊತೆನೂ ಮಾಡಿಸ್ರಿ, ನನಗೆ ರಜೆ ಬೇಕು, ನಾನು ಪಾತ್ರ ಮಾಡಲ್ಲ. ಯಾಕಂದ್ರೆ 2 ವರ್ಷ ನಮ್ಮ ಮನೆಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗ್ರಿ, ನಾನು ಮನೆಗೆ ಹೋಗ್ಲೇಬೇಕು ಬೀಳಿಗೆ ಅಂತೇಳಿ ಅವಾಗ ಅದೊಂದು ನಾಟಕ ರೆಸ್ಟ್ ತಗೊಂಡೆ. ನಾನು ರೆಸ್ಟ್ ತಗೊಂಡ ಮೇಲೆ ಅಕ್ಕ ಮಾದೇವಿ ಪಾತ್ರ ಮಹಾದೇವಸ್ವರ ಕೂಡ ಮಾಡಿಸಿದ್ರು, ಚೆನ್ನಾಗಿ ಮಾಡಿದ್ರು. ಮಹಾದೇವಸ್ವರ ಚೆನ್ನಾಗಿ ಮಾಡಿದ್ರು. ಈ ಪೌರಾಣಿಕ ನಾಟಕಗಳು ಕೂಡ ಹೋಗ್ತಾರೆ ಮಹಾದೇವರು. ಅದು ಇತ್ತಿತ್ತಲಾಗ ಹೋದ್ರು, ದ್ರೌಪದಿ ಪಾಠ ಮಾಡಿದ್ರು. ನಾವು ಅವ್ರ ಜೊತೆ ಪಾತ್ರ ಮಾಡಿ, ಬಟ್ ಮಧ್ಯದಲ್ಲಿ ಸ್ವಲ್ಪ ಅವರು ಒಂದು 3-4 ವರ್ಷ ಮತ್ತೆ ಕ್ಯಾಂಪ್ ಬಿಟ್ಟಿದ್ರು. ಅದಕ್ಕೆ ಗೊತ್ತಿಲ್ಲ, ಮನೇಲಿ ವೈಯಕ್ತಿಕ ಕೆಲಸವಿತ್ತಂತ ಬಿಟ್ಟಿದ್ರು, ಏನು ಗೊತ್ತಿಲ್ಲ. 5 ವರ್ಷ ಮತ್ತೆ ಅಕ್ಕ ಮಾದೇವಿ ನಾನೇ ಮಾಡಿದೆ. ದೇವಗಿರಿ, ಬೊಮ್ಮನಹಳ್ಳಿ, ಆದ್ವಾನಿ ಎಲ್ಲಾ ಪಾತ್ರಗಳಲ್ಲಿ ಅಕ್ಕ ಮಾದೇವಿ ಇದ್ದು ಮತ್ತೆ ನಾನೇ ಮಾಡಿದೆ. ಮತ್ತೆ 2 ವರ್ಷ ಕ್ಯಾಂಪ್ ನನಗೆ ರಜೆ ಇಲ್ದಂಗ ಆಯ್ತು. ಮುಂದೆ 2011ರಲ್ಲಿ ಮತ್ತೆ ಮಾದೇವ್ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. 16 ಮೇಲೆ ಅವರು ಮ್ಯಾನೇಜ್ಮೆಂಟ್ ಮಾಡಿ ವಹಿಸ್ಕೊಂಡು ಅವರು ಮ್ಯಾನೇಜರ್ ಆಗಿ ಮುಂದೆ ನಡೆಸ್ಕೊಂಡು ಹೊರಟಿದ್ದಾರೆ. ಆಮೇಲೆ ನೀವು ಹೊರಗಡೆ ಅಮೇಚೂರ್ಗೂ ಹೋಗ್ತೀರಿ? ಅಮೇಚೂರ್ಕ ಮೊದಲು ಹೋಗ್ತಿರ್ಲಿಲ್ಲ, ಈಗ ಹೋಗ್ತೀನಿ. ಅಂದ್ರೆ ಈಗ ಹೋಗ್ತೀನಿ. ಈ ನಿಮ್ಮ ಟ್ರೂಫ್ ನಾಟಕದಲ್ಲಿ ನನಗೆ ಬಹಳ ಇಷ್ಟ ಆಗಿತ್ತು ಅಂದ್ರೆ ಒಂದು ನಾಟಕ. ಯಾವುದ್ರಿ? ಮಗ ಹೋದ್ರು ಮನೆಯಲ್ಲೇ ಬೇಕು. ಒಳ್ಳೆ ನಾಟಕ. ಆಮೇಲೆ ಅದ್ಯಾಕೋ ಗೊತ್ತಿಲ್ಲ, ನೀವು ತಾಯಿ ಪಾತ್ರ ಮಾಡಿದ್ರಿ, ಗಂಗಾ ನಕ್ಷತ್ರ ಅವರು ತಾಯಿ ಪಾತ್ರ ಮಾಡಿದ್ದಾರೆ. ರಕ್ತ ಮಂಗಲ್ಯದ ನಾಟಕದ ಬಹಳ ಮಂದಿ ಮಾಡಿರ್ಬೇಕು ಅವ್ರು ಎಣಕಾನ ಪಾತ್ರನ. ಹೌದೌದು. ನನಗೆ ಹನುಮಸ್ನವ್ರು ಎಣಕ ಬಿಟ್ರೆ ಇನ್ ಯಾರು ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ಅವ್ರನ್ನೇ ತಲೆ ಉಟ್ಕೊಂಡ್ಬಿಟ್ಟಿದ್ದೀನಿ, ಯಾರೇ ಪಾತ್ರ ಮಾಡಿದ್ರು ಈ ಮಗ ಹೋದ್ರು ಮಂಗಲ್ಯ ಬೇಕು ನಾಟಕದ ಮೊದಲನೇ ಸಾರಿ ನಿಮ್ಮದೇ ನೋಡಿದೆ. ಅದರಲ್ಲಿ ತಾಯಿ ಪಾತ್ರ ಮಾಡಿದ್ರಿ. ಒಂದು ಕೊನೆಯದೊಂದು ಡೈಲಾಗ್ ಬಹಳ ದೊಡ್ಡದಿತ್ತು. ಅದ್ರಾಗ ಎಷ್ಟಾದ್ರೂ ಹೇಳಕ್ ಸಾಧ್ಯ ಹೇಳ್ತೀನಿ. ಮಗ ಹೋದ್ರು ಮಾಂಗಲ್ಯ ಬೇಕು ನಾಟಕ ರೀ. ನನ್ನ ಕಂಪನಿ ಸರ್ವಿಸ್ 1-2 ವರ್ಷ ಗ್ಯಾಪ್ ಮಾಡಿದಾಗ ನನಗೆ ವಾಲ್ಮೀಕಿ ಕವಿಗಳು ಅಂತ ರಾಯಚೂರವರು ನಾಟಕ ಮಾಡ್ರಿ, ಇದು ಬಹಳ ಚೆನ್ನಾಗೈತಿ, ಈ ಪಾತ್ರ ನಿಮ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಪ್ರಥಮವಾಗಿ ನಮ್ಮ ಮುದ್ದೇಬೇಳ ತಾಲೂಕು ಇದರಲ್ಲಿ ಮಾಡಿದ್ರೆ, ಎಂತ ಊರದು ತೇಳ್ರಿ, ಮುದ್ದೇಬೇಳ ತಾಲೂಕು ಪ್ರಥಮವಾಗಿ ನಾಟಕ ಮಾಡಿದೆ. ಮಗ ಹೋದ್ರು ಮಾಂಗಲ್ಯ ಬೇಕು ಮಹಾದೇವಿ ಪಾತ್ರ, ಕಲ್ಯಾಣಿ ಪಾತ್ರ ಹೆಂಗ್ ಹೆಸರು ತಂದು ಪಡೆದು ಮಹಾದೇವಿ ಪಾತ್ರ ಹಂಗೆ ನನಗೂ ಹಾಗೆ ತಾಯಿ ಅಂದ್ರೆ ಹಿಂಗಿರಬೇಕು ಅಂತ ಪಾತ್ರ ಮಾಡಿದ್ರು. ತಾಯಿ ಅಂದ್ರೆ ಹಿಂಗೆ ಇರಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಾಗ ಹೋಯ್ತಿ. ಅದೇ ಡೈಲಾಗ್ನ ಹೇಳ್ತೀನಿ. ಮಗನಿಗೆ ವಿಷ ಕೊಡುವಂತ ಸನ್ನಿವೇಶ, ಗಂಡ ನಿಂತ್ಕೊಂಡು ವಿಷ ಕೊಡುವಂತಾರ, ಮಗನ್ನು ಉಳಿಸ್ಕೋಬೇಕು ಅನ್ನುವಂತ ಒಂದು ಆಸೆ ಕಳ್ಳು, ಗಂಡನ ಮಾತು ಮೀರುವಂಗಿಲ್ಲ. ಈ ಒಂದು ಸಂದಿಗ್ಧ ಪರಿಸ್ಥಿತಿ, ಅವರ ಮಗನಿಗೆ ವಿಷ ಕೊಟ್ಟು ಆದ್ಮೇಲೆ ಹೇಳ್ತಕ್ಕಂಥ ಒಂದು ಡೈಲಾಗ್ ಇತ್ತು. ಮೆಚ್ಚಿದೆ ಪರಮಾತ್ಮ, ನಿನ್ನನ್ನು ಮೆಚ್ಚಿದೆ, ನನ್ನ ಹಣೆ ಬರಲಿಖಿತಕ್ಕೆ ನಿನ್ನನ್ನು ಮೆಚ್ಚಿದೆ ಪರಮಾತ್ಮ. ಮಗನೆಂಬ ಹಸಿ ಮಾಂಸವನ್ನು ಮುದ್ದೆಯನ್ನಾಗಿ ಮಾಡಿ ನನ್ನ ಉಡಿಯಲ್ಲಿ ಕಟ್ಟಿದೆ. 9 ತಿಂಗಳ ರಣಹದ್ದುಗಳ ಕಣ್ಣಿಗೆ ಬೀಳದಂತೆ ನನಗೆ ಎಚ್ಚರ ವಹಿಸಿದೆ. ಆದರೆ ಇಂದು ಅದೇ ಮಾಂಸವನ್ನು ತಿನ್ನುವ ಹುಲಿಯನ್ನಾಗಿ ನನ್ನನ್ನು ನಿಲ್ಲಿಸಿದೆ. ಆದರೆ ನಾನು ಈಗ ಯಾವುದು ಬೇಕೆನ್ನಲಿ, ಯಾವುದು ಬೇಡ ಅನ್ನಲಿ, ಹೆತ್ತ ಮಗನಿಗೆ ವಿಷ ಹಾಕಿ ಕೊಂದು ಈ ಪುಣ್ಯ ಭರತ ಭೂಮಿಯಲ್ಲಿ ನಾನು ಪಾಪದ ಕಿರೀಟ ಕಟ್ಟಿಕೊಳ್ಳಲಿ? ಇಲ್ಲ ಇಲ್ಲ ಇಲ್ಲ. ಹೌದು, ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ನನ್ನ ಗಂಡನಿಗೋಸ್ಕರ ನಾನು ನನ್ನ ಮಗನಿಗೆ ನನ್ನ ಮಗನಿಗೆ ನಾನು ವಿಷ ಹಾಕಲೇಬೇಕು. ದೇವರೇ, ನಿಮ್ಮ ಅಪ್ಪಣೆಯಂತೆ ನಾನು ಈ ಹಾಲಿನಲ್ಲಿ ವಿಷ ಬರೆಸಿದ್ದೇನೆ. ಒಂದು ವೇಳೆ ಈ ಭಕ್ತರ ಮೇಲೆ ದಯ ಕರುಣೆ ನಿನಗಿದ್ದರೆ ಈ ಹಾಲನ್ನು ಅಮೃತವನ್ನಾಗಿ ಮಾಡು. ಅಂದಾಗ ಈ ಜಗತ್ತಿನಲ್ಲಿ ದೇವರಿದ್ದೇನೆ ಎಂದು ನಾನು ತಿಳಿದುಕೊಳ್ಳುತ್ತೇನೆ. ದೇವರೇ.
ಆ ಪಾತ್ರನೇ ಹಾಗಿತ್ತು. ಹಾಗಿತ್ತು. ಆಮೇಲೆ ಆ ಒಂದು ಅಭಿನಯವನ್ನ ಸ್ಟೇಜ್ ಮೇಲೆ ನೋಡಬೇಕು. ಹೌದು. ಆ ಡ್ರೆಸ್ ಕೋಡು, ಅಲ್ಲಿ ಗಂಡ ನಿಂತಿರ್ತಕ್ಕಂಥದ್ದು, ಈಗ ಮಗ ಒದ್ದಾಡ್ತಿರ್ತಕ್ಕಂಥದ್ದು, ಅದನ್ನ ನಾನು 1200 ಪ್ರಯೋಗ ಆದವು. 1200 ಪ್ರಯೋಗ. ಅದ್ಭುತ ನಾಟಕ ಅದು. ಯಾರು ಬರೆದ ನಾಟಕ ಅಂತ ಗೊತ್ತಿಲ್ಲ. LA ಶಾಳಿಗೆ ಅವರು. ಮತ್ತ ಅವ್ರ ನಾಟಕ ನೀವು ಟ್ರೂಫ್ ಮಾಡ್ಕೊಂಡು ನಡೆಸ್ತಾ ಇದ್ದೀರೋ ಈಗ ಕಂಪ್ನಿ ಒಳಗೆ ಇದ್ದೀರಿ? ಕಂಪನಿಗೆ ಹೋಗ್ತೀನಿ. ಟ್ರೂಪ್ ಬಂದಾಗ ಟ್ರೂಪ್ ಹೋಗ್ತೀನಿ. ಟ್ರೂಪ್ ಯಾಕೆ ಹೋಗ್ತೀನಿ ಅಂತಂದ್ರೆ, ಈಗ ಅಜ್ಜರ್ ಕಂಪನಿಯಲ್ಲಿ ನಮಗೆ ಪಗಾರ ಸ್ವಲ್ಪ ಕಡಿಮೆ ಇತ್ತು. ಯಾಕಂದ್ರೆ ಒಂದು ದಿನಕ್ಕೆ 500 ರೂಪಾಯಿ ಕೊಡ್ತಾರೆ. ನಾವು ವಿಶೇಷವಾಗಿ ಹೋದಾಗ 600 ರೂಪಾಯಿ ಕೊಡ್ತಾರೆ ಅಷ್ಟೇ. ಮೊದಲಿಗೆ ಅಜ್ಜರ್ ಕಂಪನಿಯಲ್ಲಿ ನನಗೆ ತಿಂಗಳಿಗೆ 100 ರೂಪಾಯಿ ಕೊಡ್ಬೇಡಿ. ವಿರೂಪಾಕ್ಷ ಅಜ್ಜರು ಕೊಡ್ತಿದ್ರು ತಿಂಗಳಿಗೆ 100 ರೂಪಾಯಿ. ಆಮೇಲೆ ತಿಂಗಳಿಗೆ 400 ರೂಪಾಯಿ. ನಿಮ್ಮೂರು ಬೇವೂರು ಇದೆ ಅಲ್ರಿ, ಬೇವೂರಲ್ಲಿ ನಾವು ಕ್ಯಾಂಪ್ ಮಾಡಿದಾಗ ಇಂಚರ್ವೆ ಸಾಂಗ್ಸ್ ಹೆಂಗ ಸದ್ದು ಮಾಡಿತ್ತಂದ್ರೆ ಇಡೀ ಬೇವೂರು ಗ್ರಾಮದ ಹುಡುಗರು ನಿದ್ದೆನೆ ಮಾಡ್ತಿರ್ಲಿಲ್ಲ. ಇತ್ತು. ಆಮೇಲೆ ಇನ್ನ ಇದುವರೆಗಾದ್ರೂ ಅಷ್ಟು ಎಷ್ಟೋ ಜನ ಅದೊಂದು ಇಂಚರ ಹಾಡಿನ ಸೀನ್ಗೆ ಬರೋರು ಎದ್ದು ಹೋಗೋರು, ಟಿಕೆಟ್ ತಗ್ಸೋರು. ಆ ತರ ಇತ್ತು. ಇಳಕಲ್ಲಲ್ಲಿ ಆದ್ರೂ ಇಂಚರವೆ ಸಾಂಗ್ಸಿಗೆ ಬ್ರಾಂಡಿ ಅಂಗಡಿಯಲ್ಲಿದ್ದವ್ರು ಓಡಿ ಬಂದು ತಡಿ 200 ಹೋಗ್ಲಿ ಟಿಕೆಟ್ ತಗೋರಿ ಅಂತೇಳಿ 200 ರೂಪಾಯಿ ಟಿಕೆಟ್ ಕೊಟ್ಟು ಹೋಗೋರು. ನಮ್ ಟಿಕೆಟ್ 30 ರೂಪಾಯಿ ಅವಾಗ 200 ಕೊಟ್ಟು ಆ ಟಿಕೆಟ್ ಡ್ಯಾನ್ಸ್ ಮಾಡೋರು. ಡ್ಯಾನ್ಸ್ ಅದ್ಭುತವಾಗಿ ಮೂಡಿ ಬಂತು ನನಗೆ. ಆಮೇಲೆ ಪ್ರಥಮವಾಗಿ ನನ್ನ ಕಂಪನಿಯಲ್ಲಿ ದಿನಕ್ಕೂ 100 ರೂಪಾಯಿ ಕೊಟ್ಟರು ಕರೀಂ ಸಾಬ್ ಮ್ಯಾನೇಜರ್. ತಿಂಗಳಿಗೆ 3000 ರೂಪಾಯಿ. ಆ ಕಾಲದಲ್ಲಿ ಅತಿ ಹೆಚ್ಚಿನ ಸಂಭಾವನೆ ಪಡೆದವರು ನಾನಿದೆ. ಮೊದಲಿಗೆ ಒಬ್ಬ ಡಾನ್ಸರ್ ಆದ್ರಿ ಆರಂಭದಲ್ಲಿ. ಆಮೇಲೆ ಪಾತ್ರಗಳನ್ನ ಮಾಡಕ ಆರಂಭ ಮಾಡಿದ್ರಿ. ಅದಾದ ನಂತರ ಪ್ರೂಫ್ ನಾಟಕಗಳಿಗೂ ಕೂಡ ಹೋದ್ರಿ. ಈಗ ಕವಿಗಳ ಸ್ಥಾನದಲ್ಲಿ ಇದೆ. ಏನಿಲ್ಲ ರೀ, ಈಗ ಪ್ರಥಮವಾಗಿ ಒಂದು ನಾಟಕ ಒಳ್ಳೆ ಹೆಸರು ಪಡೆದ ಅಣ್ಣ ಕರೀಲಿಲ್ಲ ತಂಗಿ ಬರಲಿಲ್ಲ. ಅದೊಂದು ನಾಟಕ ಬೇರೆ ಬೇರೆ ಕಂಪನಿಯವರು ಆಡ್ತಾ ಇದ್ದಾರೆ, ಕೇಳ್ತಿದ್ದಾರೆ, ಎಲ್ಲರೂ ಕೇಳಕತ್ತಾರ, ಇದು ಮಾಡ್ತಾರೆ. ಅಂದ್ರಿ ಬಹಳ ಅದು ಆದಾಯ ತರುತ್ತಂತೀರ ನಾಟಕ ತರ್ತೆ. ಒಂದು ಕಂಪನಿಗೆ ಒಂದು ನಾಟಕ ಕೊಟ್ಟರೆ ಎಷ್ಟು ಕೊಡ್ತಾರೆ? ಒಬ್ಬೊಬ್ರು ಅವ್ರವರು ಇದ್ರ ಮೇಲೆ ಕೊಡ್ತಾರೆ. ಅಂದಾಜು ಎಷ್ಟು ಕೊಡ್ಬೋದು? ಅಂದಾಜು ಒಬ್ರು 50 ಕೊಡ್ತಾರೆ. ಈಗ ಮಾದೇವ ಹೊಸೂರವರು ಇದು ಬರೆದ್ರು ಗಂಗೆ ಹೊಲದಾಗ ಗೌರಿ ಮನೆ. ಆ ನಾಟಕ ಜೀವರಿಗೆ ಕಂಪನಿಯವರು 1 ಲಕ್ಷ ಕೊಟ್ರಂತೆ. ಅಂದ್ರೆ ಒಬ್ಬ ಪ್ರೀತಿ ಇರ್ತೈತೆ. ಒಬ್ಬೊಬ್ರು ಕಲಾವಿದರು ಅವ್ರ ಕಂಪನಿಗೂ ಸಿಚುವೇಶನ್ ನೋಡಿ ಕೊಡ್ತಾರೆ. ಒಂದು 50,000 ಅಂದ್ರೆ ಒಂದು ಊರಾಗ ಆಡಿದ ಮುಗಿತಾನ ಮತ್ತೊಂದು ಮುಗಿತು ಒಂದ್ಸಾರಿ ಕೊಡ್ತಾರೆ ಆ ನಾಟಕ. ನಾವು ಯಾವಾಗ ಹೋದ್ರಿಗೆ ನಮ್ಮ ತಮ್ಮ ಪ್ರೀತಿಗಾಗಿ ಏನೋ ಒಂದ್ ಸ್ವಲ್ಪ ಕಾಣಿಕೆ ಕೊಟ್ಟು ಕಳಿಸ್ತಾರೆ. ಒಂದ್ಸಾರಿ ಅವ್ರ ನಾಟಕ ಪರ್ಮಿಷನ್ ಕಂಪನಿ ನಡೆಸದ ವಜ್ಜಾಗಿ ಬಿಟ್ಟಿರ್ತೈತ್ರಿ. ಹೌದಲ್ಲ, ಒಂದು 50,000 ಒಂದ್ಸಾರಿ ಕೊಟ್ಟಾರ. ಒಂದು ನಾಟಕವನ್ನ ಒಂದೇ ಕಂಪ್ನಿಗೆ ಕೊಡ್ಬೇಕಾ ಬೇರೆ ಬೇರೆ ಯಾರಿಗಾದ್ರು? ಅದು ನಮ್ಮ ಮೇಲೆ ಡಿಪೆಂಡ್ ಇರ್ತೈತೆ. ನೀವು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಎಷ್ಟು ಮಂದಿಗೆ ಬೇಕಾದ್ರೂ ಕೊಡ್ಬೋದು. ಅಂದ್ರೆ ಇದೊಂದು ಬರಹ ಒಂದು ಆದಾಯ ತಂದು ಕೊಡುತ್ತೆ. ಓಕೆ, ರಂಗಭೂಮಿನಲ್ಲಿ ಇಷ್ಟೊಂದು ವರ್ಷಗಳ ಸೇವೆ ಮಾಡಿ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವಿಜಯಾನಂದ ಅವರು ಒಂದು ದೊಡ್ಡ ಮಟ್ಟದ ಹೆಸರು ಮಾಡಿದರು. ದೇವರ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಡ್ಲಿ. ಕವಿಗಳಾಗಿಯೂ ಕೂಡ ಒಂದು ಒಳ್ಳೆಯ ಹೆಸರು ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ.